ಚುನಾವಣೆ ಖರ್ಚಿಗೆ ಆಸ್ತಿ ಅಡ ಇಟ್ಟಿದ್ದಾರೆ ಸಂಸದರು. ಸ್ಥಿರ ಹಾಗೂ ಚರಾಸ್ತಿ ಒತ್ತೆ ಇಟ್ಟಿದ್ದಾರೆ ಬಿಜೆಪಿಯ ಅಭ್ಯರ್ಥಿ ಹಾಗೆ ಹಾಲಿ ಸಂಸದರು. ಬಂಗಾರ, ಮನೆ, ಇತರೆ ಆಸ್ತಿ ಅಡ ಇಟ್ಟಿದ್ದಾರೆ ಈ ಅಭ್ಯರ್ಥಿ. ಯಾರು ಆ ಅಭ್ಯರ್ಥಿ? ಎಷ್ಟು ಆಸ್ತಿಯನ್ನ ಅಡ ಇಟ್ಟಿದ್ದಾರೆ? ಏನು ಎತ್ತ? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಯಾಕೆಂದ್ರೆ ರಾಜಕಾರಣಿಗಳು ಅಂದ್ರೆ ತುಂಬಾ ಶ್ರೀಮಂತರು ಅಂತೆಲ್ಲ ಹೇಳ್ತಾ ಇರ್ತೀವಿ, ಆದ್ರೆ ಇಲ್ಲಿ ಆಗಿರೋದಾದ್ರೂ ಏನು ಅನ್ನುವ ಪ್ರಶ್ನೆ ಕೂಡ ಕಾಡುತ್ತೆ. ಚುನಾವಣೆ ಖರ್ಚು ಮಾಡೋದಕ್ಕೂ ಕೂಡ ಈ ರಾಜಕಾರಣಿ ಹತ್ರ ದುಡ್ಡಿಲ್ವಾ ಅನ್ನುವ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಕೂಡ ಕಾಡೋದು ಸಹಜ. ಯಾಕೆಂದ್ರೆ ಬಂಗಾರ, ಮನೆ, ಇತರೆ ಆಸ್ತಿಯನ್ನ ಅಡ ಇಟ್ಟಿದ್ದಾರೆ ಇಲ್ಲೊಬ್ರು ಅಭ್ಯರ್ಥಿ. ಆ ಅಭ್ಯರ್ಥಿ ಬೇರೆ ಯಾರು ಅಲ್ಲ, ಸಂಗಣ್ಣ ಕರಡಿ. ಕೊಪ್ಪಳದ ಸಂಸದ ಸಂಗಣ್ಣ ಕರಡಿ ಅವರು ಆಸ್ತಿಯನ್ನ ಅಡ ಇಟ್ಟಿದ್ದಾರೆ. ಕೊಪ್ಪಳ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸಂಗಣ್ಣ ಕರಡಿ ಅವರು ಆಸ್ತಿ ಅಡ ಇಟ್ಟು 39 ಲಕ್ಷವನ್ನ ಪಡೆದಿದ್ದಾರೆ. ಸಂಗಣ್ಣ ಕರಡಿ ಅವರು ಇಲ್ಲಿ ಇಷ್ಟೊಂದು ದಿವಾಳಿ ಆದ್ರ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ಹೊಸಪೇಟೆ ಮೂಲದವರಿಗೆ ಆಸ್ತಿ ಒತ್ತೆ ಇಟ್ಟಿದ್ದಾರೆ ಸಂಗಣ್ಣ ಕರಡಿ ಅವರು. ಏಪ್ರಿಲ್ 18ರಂದು ಕೊಪ್ಪಳ ರಿಜಿಸ್ಟರ್ ಆಫೀಸ್ನಲ್ಲಿ ಸಹಿಯನ್ನ ಕೂಡ ಮಾಡಲಾಗಿದೆ. ಒತ್ತೆ ಇಟ್ಟ ದಾಖಲೆಗಳು ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಹಾಲಿ ಬಿಜೆಪಿಯ ಸಂಸದರಾಗಿರುವಂತದ್ದು ಕರಡಿ ಸಂಗಣ್ಣ ಅವರು. ಇನ್ನು ಅದೇ ಕ್ಷೇತ್ರದಲ್ಲಿ ಕೊನೆಗೆ ಅರಸಾಹಸವನ್ನ ಪಟ್ಟು ಆ ಒಂದು ಕ್ಷೇತ್ರದ ಟಿಕೆಟ್ ಅನ್ನ ಕೂಡ ಪಡೆದುಕೊಂಡ್ರು ಸಂಗಣ್ಣ ಕರಡಿ ಅವರು. ಇನ್ನು ಚುನಾವಣೆ ಖರ್ಚಿಗೆ ಅಂತ ಈಗ ಆಸ್ತಿಯನ್ನೇ ಅಡ ಇಟ್ಟಿದ್ದಾರೆ ಈ ಅಭ್ಯರ್ಥಿ ಸಂಗಣ್ಣ ಕರಡಿ ಅವರು. ಇಷ್ಟೊಂದು ಬಡವರಾಗ್ಬಿಟ್ರ ಸಂಗಣ್ಣ ಕರಡಿ ಅವರು? ಇಲ್ಲಿ ಚುನಾವಣೆ ಖರ್ಚಿಗೂ ಕೂಡ, ಖರ್ಚು ಮಾಡೋದಕ್ಕೂ ಕೂಡ ದುಡ್ಡಿಲ್ವಾ ಅನ್ನುವ ಪ್ರಶ್ನೆ ಈಗ ಜನಸಾಮಾನ್ಯರಲ್ಲಿ ಕಾಡ್ತಾ ಇದೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಬಸವರಾಜ್, ಸಂಗಣ್ಣ ಕರಡಿ ಅವರು ಈಗ ಆಸ್ತಿಯನ್ನ ಅಡ ಇಟ್ಟು 39 ಲಕ್ಷವನ್ನ ತಗೊಂಡು ಚುನಾವಣಾ ಖರ್ಚಿಗೆ ಅಂತ ಯೂಸ್ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರಂತೆ. ಅಷ್ಟೊಂದು ಬಡವರಾಗ್ಬಿಟ್ರ ಅಂತ ಸಂಗಣ್ಣ ಕರಡಿ ಅವರು? ಪೃಥ್ವಿರಾಜ್, ಕರಡಿ ಸಂಗಣ್ಣ ಅವರು ಕಳೆದ ಸುಮಾರು 35 ವರ್ಷಗಳಿಂದ ಏನು ರಾಜಕೀಯ ಕ್ಷೇತ್ರದಲ್ಲಿದ್ದಾರೆ. ಅವರು ನಿತ್ಯ ಜನರ ಜೊತೆ ಉತ್ತಮ ಒಡನಾಟ ಹೊಂದಿದ್ದವರು. ಬಟ್ ಇತ್ತೀಚೆಗೆ ಚುನಾವಣೆಗಳಲ್ಲಿ ಹಣದ ಹೊಳೆನೆ ಹರಿತಾ ಇರೋದ್ರಿಂದ ಇವರು ಅಷ್ಟು ತಮ್ಮ ಪ್ರಬಲ ಪ್ರತಿಸ್ಪರ್ಧಿ ಕಾಂಗ್ರೆಸ್ನ ರಾಜಶೇಖರ್ ಹಿಟ್ನಾಳ್ ಅವರು ಇದನ್ನ ಬಹಳ ಪ್ರತಿಷ್ಠೆಯಾಗಿ ಪರಿಗಣಿಸಿ ಎಷ್ಟೇ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಈ ಚುನಾವಣೆ ಗೆಲ್ಲಲೇಬೇಕು ಮತ್ತು ಗೆಲ್ಲಲಿಕ್ಕೆ ಏನೇನು ಟ್ಯಾಕ್ಟಿಕ್ಸ್ ಬೇಕು ಅವೆಲ್ಲ ಮಾಡ್ಬೇಕು ಅನ್ನೋ ನಿರ್ಧಾರದಿಂದ ಪ್ರಚಾರದಲ್ಲಾಗಲಿ ಅಥವಾ ಇತರೆ ರಾಜಕೀಯ ಚಟುವಟಿಕೆಗಳಲ್ಲಿ ತುಂಬಾ ಮುಂದಿರೋದ್ರಿಂದ ಕರಡಿ ಸಂಗಣ್ಣ ಅವರು ಕೂಡ ಈ ಬಾರಿ ಪ್ರಧಾನಿಯಾಗಿ ಮೋದಿ ಅವರ ಮತ್ತೆ ಆಗ್ಲೇಬೇಕು, ಆ ಕಾರಣಕ್ಕಾಗಿ ಈ ಕ್ಷೇತ್ರವನ್ನ ಇದೊಂದು ಬಾರಿ ಗೆಲ್ಲಲೇಬೇಕು ಅನ್ನುವಂತ ಕಾರಣಕ್ಕಾಗಿ ತಮ್ಮ ಬಳಿ ಹಣ ಇರದೇ ಇದ್ರು ಕೂಡ ತಾವಿರುವಂತಹ ಒಂದು ಮನೆಯನ್ನ ಅಲ್ಲ ಹೋಗ್ಲಿ, ಈಗ 39 ಲಕ್ಷ ಬಂದಿದೆ, ಇಷ್ಟು ಸಾಕ ಲೋಕಸಭೆ ಎಲೆಕ್ಷನ್ಗೆ? ಹಾಗಾದ್ರೆ ಕೋಟಿ ಕೋಟಿ ಖರ್ಚು ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಈ ಆಸ್ತಿ ವರ್ಕೌಟ್ ಆಗುತ್ತಾ ಅಥವಾ ಇದು ಚುನಾವಣಾ ಗಿಮಿಕ್ಕ? ಖಂಡಿತ ಇಲ್ಲ ಪೃಥ್ವಿರಾಜ್. ಏನು ಅಂತ ಹೇಳಿದ್ರೆ ಈಗಾಗಲೇ ಕರಡಿ ಸಂಗಣ್ಣ ಅವರ ಬಳಿ ಸುಮಾರು ಒಂದು 40 ರಿಂದ 50 ಲಕ್ಷ ಚುನಾವಣಾ ಖರ್ಚಿಗೆ ಇಟ್ಕೊಂಡಿರ್ಬೋದು. ಅದ್ರ ಜೊತೆಗೆ ಇನ್ನೂ ಹಣ ಬೇಕಾಗುತ್ತೆ ಅನ್ನೋ ಕಾರಣಕ್ಕಾಗಿ ಇಷ್ಟು ತಮ್ಮ ಆಸ್ತಿಯನ್ನ ಅಡ ಇಟ್ಟು ಅವರು ಏನು ಈಗ ಹಣವನ್ನ ಪಡೆದಿದ್ದಾರೆ ಪೃಥ್ವಿರಾಜ್. ಅಂದ್ರೆ ಈಗ ಇದು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಏನ ಆ ಒಂದು ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಈಗ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ? ಒಟ್ಟಾರೆ ಕ್ಷೇತ್ರದಲ್ಲಿ ಬಿಜೆಪಿ ಬರುವಂತ ಅಲೆ ಇದ್ರೂ ಕೂಡ ಕರಡಿ ಸಂಗಣ್ಣ ಅವ್ರಿಗೆ ಎಲ್ಲೋ ಒಂದ್ ಕಡೆ ಭಯ ಇರ್ಬೋದು. ಈ ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿ ತುಂಬಾ ಪ್ರಬಲರಾಗಿದ್ದಾರೆ ಎಲ್ಲಾ ವಿಷಯದಲ್ಲೂ. ಈ ನಿಟ್ಟಿನಲ್ಲಿ ಯಾವುದೇ ವಿಷಯದಲ್ಲೂ ಕೂಡ ನಾವು ಹಿಂದೆ ಬೀಳಬಾರ್ದು ಅನ್ನೋ ಕಾರಣಕ್ಕಾಗಿ ಈ ರೀತಿ ಮಾಡಿರಬಹುದು. ಜೊತೆಗೆ ಮತದಾರರಿಗೂ ಕೂಡ ಒಂದು ಸೂಕ್ಷ್ಮ ಸಂದೇಶವನ್ನ ಕೊಡುವ ನಿಟ್ಟಿನಲ್ಲಿ ಕರಡಿ ಸಂಗಣ್ಣ ಅವರು ಈ ಪ್ರಯತ್ನ ಮಾಡಿರಬಹುದು ಅಂತ ಹೇಳ್ಬೋದು ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.